ವಾಪಸ್ ಎಲ್ಲ ಹೇಳಿ ಸುಮ್ಮನೆ ಹೇಳ್ತಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಅವ್ರ ಪಾಪ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ತಾಯಿ ಮತ್ತು ತಂಗಿನ ಸುಟ್ರಲ್ಲ ಪಾಪ ಒಂದು ಗುರುತು ಸ್ಥಳ ನೋಡ್ತಿದ್ರು ಮಲ್ಲಿಕಾರ್ಜುನ ಖರ್ಗೆ ಕೆಟ್ಟ ಅನ್ನಿಸ್ಕೊಟ್ಟಿದ್ರು. ಆದ್ರೆ ಅವರ ಹೊಟ್ಟೆ ಹೇಳ್ತುವಂತ ಸುಪುತ್ರ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಯಾರು ಮುಸಲ್ಮಾನರಲ್ಲ, ಅವರ ಹಳ್ಳಿಗಳಿಂದ ನಾವು ಸೇವೆ ತಗೊಂಡ ಒಂದು ಚಿಂತೆ ಐತಲ್ಲ. ರಜಾಕರಲ್ಲ, ರಜಾಕರು ಮುಸಲ್ಮಾನರಲ್ಲ. ಏನು ಹೇಳ್ತಾರ ವಾಲ್ಮೀಕಿ ಸಮಾಜ ಸಮಾಜ ಆಯುರ್ವೇದಿಕ ಸಮಾಜ ಖರ್ಗೆ ಸಾಹೇಬ್ರ ಹಿಂಗ್ಯಾಕೆ ಹಾದಿ ಬಿಟ್ರಿ ಅಪ್ಪ. ಈ ಕಡೆ ಹತ್ತರ ಗುಲ್ಬರ್ಗ ಕಡೆ ಹದಗೆಟ್ಟು ಹೈದರಾಬಾದ್ ಆಗಿದೆ, ನಿಮ್ ತಲೆಯಲ್ಲಿ ಹದಗೆಟ್ಟು ಹೈದರಾಬಾದ್ ಆಗಿತ್ತಲ್ಲ. ಈಗ ಎಷ್ಟರು ಏನಕ್ಕೆ ಬರ್ಕೊತಿರ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ನಮ್ಮ ದೇಶದಲ್ಲಿ ಉಳಿಬೇಕಾದ್ರೆ ಬಂಧುಗಳು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಂವಿಧಾನ ಒಪ್ಕೊಂಡಂತ ದಿವಸ ಭಾರತ. ಆ ಪವಿತ್ರವಾದಂತ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು. ಅವ್ರ ಪುಸ್ತಕ ಬರೆದಾರ, ಓದ್ರಿ ನೀವು ಯಾರು ಓದಲ್ಲ ಅಂಬೇಡ್ಕರ್ ಜೀವನ. ಯಾರು ದಲಿತರಷ್ಟೇ ಅಲ್ಲ, ಎಲ್ಲ ಜಾತಿಯವರು ಓದ್ಬೇಕು. ಇವತ್ತೇನಾರು ನೀವು ಕರೆ ಪೂಜೆ ಮಾಡ್ಬೇಕಾಗಿದ್ದರೆ ರಾಷ್ಟ್ರದಾಯಕರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ಬೇಕು. ಆ ಪುಣ್ಯಾತ್ಮ ಅವಾಗ ಹೇಳಾರ 1942ರಾಗ ಭಾರತ ಪಾಕಿಸ್ತಾನ ಎರಡು ದೇಶ ಮಾಡುವಂತ ನನ್ನ ವಿರೋಧ ಇದೆ. ಒಂದು ವೇಳೆ ನಿಮ್ಮ ಲಾಭಕ್ಕಾಗಿ ಸ್ವಾರ್ಥಕ್ಕೋಸ್ಕರ ಈ ದೇಶ ಹೊಡೆಯುವಂತ ಕೆಲಸ ನೀವು ಮಾಡಿದ್ರೆ ಭಾರತದಲ್ಲಿರುವ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ರಿ. ಪಾಕಿಸ್ತಾನದಲ್ಲಿರುವಂತ ಹಿಂದೂ ದಲಿತರು ಎಲ್ಲರನ್ನ ಭಾರತಕ್ಕೂ ಬರೆಯುವಂತ ಮಾತು ಯಾರು ಹೇಳ್ತಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವನಗೌಡಲ್ಲ, ನರೇಂದ್ರ ಮೋದಿ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಬಂಧುಗಳು. ಎಷ್ಟು ಅವ್ರಿಗೆ ಮುಂದಿನ ಅವ್ರ ಬಂದು ವಿಚಾರ ಇಟ್ಟಿದ್ರು. ನಾ ಹೇಳಿದ್ರೆ ಸರಿ ಒಳಗ ಈ ದೇಶದ ದುರ್ದೈವ ಅಂದ್ರೆ ಇವತ್ತೇ ನಾವು ಹಾರ ಹಾಕಿ ಬಂದೀವಲ್ಲ, ಯಾರೋ ಹಾರಿಗೆ ಹಾರ ಹಾಕಿ ಬಂದಾಗಲೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಅಯೋಧ್ಯ ನೇರು ಆಗಿದ್ರಿಂದ ಈ ವಕಫ್ ಗೊತ್ತು. ಈ ಅಯೋಧ್ಯ ಪ್ರಧಾನಮಂತ್ರಿ ಆಗಿದ್ದು ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ. ಇವತ್ತು ನಾ ದಲಿತ ಬಂಧುಗಳನ್ನು ಸ್ವಲ್ಪ ಕಂಡಕ್ಟ್ ತೆಗೆದು ನೋಡ್ರಿ, ಮ್ಯಾಲಿಂದ ಮೇಲೆ ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಅಮಿತ್ ಶಾ ರಾಹುಲ್ ಗಾಂಧಿ ಬುಕ್ಕ ಇಟ್ಕೊಂಡು 2 ಪೇಜೇ ಇಲ್ಲ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ತೆಗೆದುಕೊಂಡು ನಮ್ಮ ಸಂವಿಧಾನ ರಕ್ಷಕ ಹೇಳ್ತಾನೆ. ಇದೇ ಸಂವಿಧಾನವನ್ನು ರೂಪಿಸುವಂತ ಕೆಲಸ ಯಾವಾಗ ಮಾಡಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಂಧುಗಳು, ಕಾಶ್ಮೀರದಲ್ಲಿ SC ST ರಿಸರ್ವೇಶನ್ ಇರಲಿಲ್ಲ. ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರಿ ನೌಕರಿಯಲ್ಲಿ SC ST ರಿಸರ್ವೇಶನ್ ಇರಲಿಲ್ಲ. ಬರೀ ಮುಸ್ಲಿಮರ ರಕ್ತದಲ್ಲಿ ಇತ್ತು, ರಿಸರ್ವೇಶನ್ ಅನ್ನುವಂಥದ್ದು ಇರಲಿಲ್ಲ. ಇವತ್ತ ನಮ್ಮ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗೆದ ಮೇಲೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರುವಾಗ ಆರ್ಟಿಕಲ್ 370 ಭಾಳ ವಿರೋಧ ಮಾಡಿದ್ರು. ಕೊನೆಗೆ ಗಾಂಧಿ ಬಂದು ಹೋಗಿ ಗಾಂಧಿಯವ್ರ ಕಡೆಯಿಂದ ಹೇಳಿಸಿ ಶೇಖ್ ಅಬ್ದುಲ್ಲಾ ನೆಹರು ಕೂಡ ಒತ್ತಾಯ ಮಾಡಿ 370 ಸೇರಿಸಿದ್ರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮವಾಗಿತ್ತು, ನನ್ನ ದಲಿತ ಬಂಧುಗಳು ಇನ್ನು ರಿಸರ್ವೇಶನ್ ಇಲ್ಲ, ನಾನು ಬಹಳ ದೊಡ್ಡ ಪ್ರಮಾಣ ಮಾಡಿದ್ದೇನೆ ಅಂತ ಆತ್ಮದಾಗ ಕೊಡ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗೆದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಮೊದಲ ಬಾರಿಗೆ 5 ಮಂದಿ SC MLAಗಳು ಆಗಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರ್ತದ್ದು ನಾವು ಹೇಳಬೇಕಾಗ್ತದೆ. ಸಂವಿಧಾನ ಯಾರು ಮುಗಿಸಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಯಾರು ನನಸು ಮಾಡಿದ್ರು? ನಾವೇನೋ ಸಂವಿಧಾನ ತಿದ್ದುಪಡಿ ಮಾಡಿವೆ, ನಾನೇ ಪುಸ್ತಕ ತಗೊಂಡು ಅಡ್ಡಾಡ್ತೇನೆ. ರಾಹುಲ್ ಗಾಂಧಿ ನನಗೆ ಮೊದಲು ಇತ್ತು, ತನ್ನ ತಳಗೈತೆ, ನಾಗೈತೆ, ನನಗೆ ಗೊತ್ತಾಗಬೇಕು. ಇಂತಾದ ಮಾಡಿ ದೇಶ ಹಾಳು ಮಾಡಿದ್ರಿ. ಇನ್ನೇನು ಬಿಡ್ರಿ, ಯಾವ MPಗಳು MLAಗಳು ಮಾತಾಡಕ್ಕೆ ತರಬೇಕು. ನಮ್ಮ ರಾಜ್ಯದಾಗ ನಾವು ಹೋರಾಟ ಮಾಡಕತ್ತೀವಿ ಸಾಮ್ರಾಜ್ಯ. ನಾವು ನಮ್ಮವರೇ ನಮಗೆ ಅದಕ್ಕೆ ವಿರೋಧಿದೆ. ಅದಕ್ಕೆ ಅವ್ಯಾಪ್ತ ಇಲ್ಲ. ಮುಖ್ಯ ನಿಮ್ಮ ಅವ್ಯಾಪ್ತ ನಮ್ಮ ಅವ್ಯಾಪ್ತ ಯಾರದನ್ನು ನಮ್ಗೆ ಗೊತ್ತೈತಿ.
ಯಾವ್ದು